ಹಲೋ. ಹಾಂ ಹಲೋ ಹೇಳ ಸುಂದ್ರಿ. ಅಲ್ರಿ ಮಮ್ಮಿ, ಇವತ್ತು ಭಜನೆ ಯಾರ ಮನ್ಯಾಗ ಏನು ಅಂತೇಳಿ ಏನು ಗ್ರೂಪ್ನಾಗ ಹಾಕೇ ಇಲ್ಲಲ್ರಿ? ಹೌದವ ಹಾಕಿಲ್ಲ. ನನಗೂ ಎಲ್ಲ ಬರ್ದು ಹಾಕ್ಲಿಕ್ಕೆ ಬರಲ್ಲ ಸುಂದ್ರಿ. ಪ್ರಿಯಾಗಂದಿ ಹಾಕವ ಅಂತ ಆಕಿ ಗದ್ದಲಾಗ್ಬಿದ್ದಿಲ್ಲ, ಹಾಕ್ಲೇ ಇಲ್ಲ. ಇವತ್ತು ಅವ್ರ ಮನೆಗೇನಿಲ್ಲ, ಗುಡಿಯಾಗನೇ ಮಾಡಿಬಿಡಮು. ಬರ್ರಿ ನಮ್ಮಪ್ಪನ ಗುಡಿಗೆ. ಹಾಂ ಹೌದ್ರಿ, ಆಯ್ತು ಹೇಳ್ರಿ ಬರ್ತೀನಿ ಅಂತ. ಹುಡುಗಿಯರನ್ನ ಕರ್ಕೊಂಬರ್ರಿ ಮಮ್ಮಿ ಸುಮ್ಮ ಭಜನೆಗೆ. ಬಿಡುವ ಮತ್ತೆಲ್ಲ ಕರ್ಕೊಂಬರ್ಲಿ. ಅವಕ್ಕೇನು ಇಂಥ ಭಜನೆ ಗೊತ್ತಿರಂಗಿಲ್ಲ ಸುಮ್ಮನೆ. ಹಾಂ ಏನಾಗಂಗಿಲ್ಲ, ಕರ್ಕೊಂಬರ್ರಿ. ಮನೆಗಿದ್ದು ಏನು ಮಾಡ್ತಾರೆ? ಅವ್ಗೆ ಇಷ್ಟ ಆಗ್ತಿರ್ತದ್ರಿ ಮಮ್ಮಿ. ಹಳ್ಳಿಗೆ ಬಂದು ಹಂಗೆ ಭಜನೆ ಮಾಡಿದ್ರು, ಹಿಂಗೆ ನೋಡಿದ್ವಿ, ಅದು ನೋಡಿದ್ವಿ, ಇದು ನೋಡಿದ್ವಿ ಅಂತ ಎಲ್ಲ ಅಲ್ಲಿ ಹೋಗಿ ಬೆಂಗಳೂರವ್ರಿಗೆ ಹೇಳ್ಬೇಕಲ್ರಿ ನಮ್ಮೂರ ಬಗ್ಗೆ. ಮತ್ತೆ ಕರ್ಕೊಂಡು ಬರ್ರಿ. ಅಯ್ಯ ಏನು ಹೇಳ್ತಾರೆ ಬಿಡ ನೀನು. ಆಯ್ತು ಕರ್ಕೊಂಬರ್ತೀನಿ ತಗೋ. ಆಯ್ತು ಹೇಳ್ರಿ ಮಮ್ಮಿ, ಬರ್ರಿ ಜಲ್ದಿ ಇಡ್ಲಿರಿ. ಹಾಂ ಇಡವ. ಯಾಕಂಟಿ ಹಾಡಾಡ್ತಿಲ್ಲ, ಇನ್ನೂ ಲೇಟಾ? ಯವ್ವ, 2 ದೊಡ್ಡ ಕ್ಯಾಂಡಿಡೇಟ್ ಬರುವವ ಇನ್ನ ಅದಕ್ಕೆ. ಓಹೋ, ಇನ್ನೂ ಬರಬೇಕಾ? ಅವ್ರು ಬರ್ಲಾರ್ದ ಏನಾರ ಹಾಡ ಶುರು ಮಾಡಿದ್ವಿ ಅಂದ್ರ ಅಷ್ಟೇ. ಯಾಕೆ ಏನಾಗುತ್ತೆ? ಅಲ್ಲೋಲ ಕಲ್ಲೋಲನೇ ಆಗ್ಬಿಡ್ತದ. ನಿಮ್ಗೆ ಗೊತ್ತಾಗ್ಲಾಳ ಇಲ್ವೆಲ್ಲ. ಅಜ್ಜಿ, ನಿಮ್ ತಲೆ ಎಷ್ಟೊಂದು ಬಿಳಿ ಆಗಿದೆ ಅಲ್ವಾ? ಚೆನ್ನಾಗಿದೆ ನಿಮ್ ಹೇರ್ ಸ್ಟೈಲ್. ಅಲ್ಲ, ಅದಕ್ಕೆ ಹೇರ್ ಡೈ ಮಾಡ್ಕೋಬೇಕಲ್ವಾ? ಯಾ ಡೈಯಪ್ಪ, ನಮ್ಗೇನು ಗೊತ್ತಿಲ್ಲವಾ ಅದು. ಅಯ್ಯೋ ಹಾಕ್ಬೇಕು ಅಜ್ಜಿ, ಕಲರು ತುಂಬ ಚೆನ್ನಾಗಿರುತ್ತೆ. ಕಪ್ಪಾಗಿದ್ರೆ ನೀವು ಇನ್ನೂ ಹೆಂಗಾಗಿ ಕಾಣಿಸ್ತೀರಾ. ಕೂದಲು ನೋಡಿ ಎಷ್ಟೊಂದಿದೆ ನಿಮಗೆ. ಒಬ್ಬೊಬ್ರಿಗೆ ವಯಸ್ಸಾದ್ಮೇಲೆ ಕೂದಲೇ ಹೋಗ್ಬಿಟ್ಟಿರುತ್ತೆ, ಆದ್ರೆ ನಿಮಗೆ ಮಾತ್ರ ಹೋಗಿಲ್ಲ ನೋಡಿ ಅಜ್ಜಿ. ಇಷ್ಟಕ್ಕೆ ಹಿಂಗಂತೀಯಲ್ಲ ಯವ್ವ. ನಾನು ಎಷ್ಟು ಕೂದಲಿದ್ದು ಗೊತ್ತನು? ಎದ್ದು ನಿಂತಂದ್ರೇ ನೆಲ ಮುಟ್ತದ್ದು ಅಷ್ಟು ಕೂದಲ. ಇಷ್ಟು ದಪ್ಪ, ಇಷ್ಟು ಉದ್ದ, ಬ್ಯಾಡ ಸುದ್ದಿ ತಲೆ ಹಿಕ್ಲಿಕ್ಕಿ ನಮ್ಮವ್ವ ಅಷ್ಟು ಅಳತದ್ಲು. ಅಂಥವು ಈಗೆಲ್ಲ ಹೋಗಿ ಇಷ್ಟು ಉಳ್ದಾವ ನೋಡು. ಹೌದಾ? ನಿಮ್ಮೂ ಎಲ್ಲ ಬೆಳೆತಿರ್ತಾವ ನೋಡು. ಒಬ್ಬೊಬ್ರು ಕಲರ್ ಹಚ್ಕೊಂಡಿರುವ ತಲೆಗೆ. ಹಂಗೆ ಅದ ಕೂದಲು ಬೆಳೆ ಅಂದ್ರೆ ಹೆಂಗೆ ಬೆಳಿತಾವ? ನಾವೇನು ಇಲ್ವ ಇಂಥವೆಲ್ಲ ಏನು ಮಾಡ್ಕೊತಿದ್ದಿಲ್ಲ ನಾವು. ಕೊಬ್ಬರಿ ಎಣ್ಣೆ ಚಂದಾಗಿ ಹಚ್ಕೊಂಡು ಸಂತನ ತಲೆ ಇಕ್ಕೊಳ್ಳೋರು, ವಾರಕ್ಕೊಮ್ಮೆ ಸಾಬೂನು ಪುಡಿ ಹಾಕಿ ತಲೆ ಸ್ನಾನ ಮಾಡೋರು. ಇಷ್ಟೇ ನಮ್ಮದು ಕೆಲಸ. ಅಯ್ಯೋ ಅಜ್ಜಿ, ಇವಾಗ ತಲೆಗೆ ಎಣ್ಣೆ ಹಾಕಿದ್ರೇನೆ ಕೂದಲು ಉದುರುತ್ತೆ, ಗೊತ್ತಾ ನಿಮಗೆ? ಹೌದು ಬಿಡವ, ಉದುರ್ತಿರ್ಬೋದು. ಯಾಕಂದ್ರೆ ಈಗಿನ ಕೊಬ್ಬರಿ ಎಣ್ಣೆನೇ ಅಷ್ಟು ಚಲೋ ಅದ. ಮತ್ತೆ ಈಗ ಬಂದ್ರೆ ನೋಡು ಆಡ್ಕೊಳ್ಳು ಬಕ್ಲವ. ಯಾಕೆ ಸಾಕ್ಷಿ ಎಷ್ಟು ಲೇಟ್ ಮಾಡಿದ್ರಲ್ಲ? ಹೌದ್ರಿ ಮಮ್ಮಿ, ಲೇಟ್ ಆಯ್ತ್ರಿ. ಬರ್ಲಿಕ್ಕೆ ತಯಾರಾಗಿದ್ದೀರಿ. ಯಾಕೆ ಮಳೆ ಬರಂಗೆ ಕಾಣಿಸ್ತಲ್ಲ, ಮತ್ತೆ ಬಟ್ಟೆ ಒಳಗೆ ಹಾಕಿ ಅದು ಮಾಡಿ ಎಲ್ಲ ಬರೋಷ್ಟಿಗೆ ಲೇಟ್ ಆಯ್ತು ನೋಡ್ರಿ. ಯಾರೇ ಮಮ್ಮಿ ಇವರು? ಹೊಸ ಮುಖಗಳು ಕಾಣಿಸ್ಲಿಕ್ಕತ್ತವಲ್ಲ ನಮ್ಮ ಮಂಡಳಿ ಒಳಗೆ. ಯಾಕೆ ಇವರಾ? ಪ್ರಿಯಾನ್ ಗೆಳತಿಯರವ ಅವರು. ಬೆಂಗಳೂರಿಂದ ಬಂದಾರ, ಅದಕ್ಕೆ ಸುಮ್ಮ ಕರ್ಕೊಂಡು ಬಂದ್ರಾಯ್ತು ಅಂತೇಳಿ ಕರ್ಕೊಂಬಂದೆ. ಹೌದ್ರಿ, ಸೂಟಿಗೆ ಬಂದಾರೇನ್ರಿ? ಸೂಟಿ ಅಂದ್ರೇನು, ಅವ್ರದ್ದೇನ ಎಲ್ಲ ಕಲಿದು ಅದು ಮುಗ್ದದ. ನೌಕರಿ ಮಾಡ್ತಾರೆ ಕರೆ, ಆದ್ರೆ ಸುಮ್ಮ ಯಾಕೆ ಹೋಗಿ ಬರ್ಬೇಕು ಅನಿಸ್ತಂತ. ಬ್ಯಾಸಿಗೆಲ್ಲ ಇಲ್ಲಿ ಹಳ್ಳಿ ವಾತಾವರಣ ಚಲೋ ಅನಿಸ್ತದ ಅಂತೇಳಿ ಬಂದಾರ. ತಗೋರವ್ವ, ಈಗ ಒಂದು ತಾಸು ಆಯ್ತು ಕೂತ್ ನಾವು ಬಡನೆ ಒಂದು ಹಾಡು ತಗೋರಿ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರ ಬೇಕೆಂದು ತಾ ಹಠ ಮಾಡಿದ. ತಾಯಿ ಕರೆದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ತಾಯಿ ಕರೆದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಕಂದ ಬಾ ಎಂದು ತಾಯಿ ಕರೆದಳು, ಮಮ್ಮುಣ್ಣೆಂದು ಬಣ್ಣಿಸುತ್ತಿದ್ದಳು. ಕಂದ ಬಾ ಎಂದು ತಾಯಿ ಕರೆದಳು, ಮಮ್ಮುಣ್ಣೆಂದು ಬಣ್ಣಿಸುತ್ತಿದ್ದಳು. ತಾಯಿ ಕೌಶಲ್ಯ ಕಳವಳಗೊಂಡಳು, ಕಂದ ಅಂಜಿದನು ಎನ್ನುತ್ತಿದ್ದಳು. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಳುವಾದನಿ ಕೇಳಿ ರಾಜನು, ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ಅಳುವಾದನಿ ಕೇಳಿ ರಾಜನು, ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ನಿಲುವ ಕನ್ನಡಿ ತಂದಿರಿಸಿದ, ಶ್ರೀರಾಮನ ಎತ್ತಿ ಮುದ್ದಾಡಿದ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ.
ಕನ್ನಡಿಯೊಳು ಬಿಂಬ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಕನ್ನಡಿಯೊಳು ಬಿಂಬ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರ ಬೇಕೆಂದು ತಾ ಹಠ ಮಾಡಿದ. ವಾವ್, ಸೂಪರ್ ಆಂಟಿ, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ನೀವು ಹಾಡ್ರಿ ಬಿ ಒಂದೊಂದು ಬರ್ತಿತ್ತಂದ್ರ. ಇಲ್ಲ ಆಂಟಿ, ನಮ್ಗೆ ಬರಲ್ಲ. ಅಯ್ಯ, ಹಂಗಂದ್ರೆ ಹಂಗ ಈಗಿನವ್ರ ಆಗಿ ಹಾಡ ಬರಲ್ಲ ಅಂದ್ರೆ ಹಂಗ ಅವು ಬರ್ತಾವ. ಹಾಡ್ರಿ. ಮೊನ್ನೆ ನೀ ಕಾಲೇಜಲ್ಲಿ ಹಾಡ್ತಿದ್ದೀಯಲ್ವಾ, ಹಾಡು. ಅಯ್ಯೋ, ಇವ್ರ ತರ ಹಾಡ್ಲಿಕ್ಕೆ ಬರಲ್ಲ ಕಣೆ ನಂಗೆ. ಅಯ್ಯ, ನಮ್ಮಂಗ ಹಾಡ್ಬೇಕಂತಿರ್ತದನ, ಬಂದಂಗ ಹಾಡದವ. ಹಾಡು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪವನ ಚರಣ. ಪನ್ನಗ ಶಯನ ಪವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನನಗಾಗಿಯೇ ನನ್ನು ನಾ ಬೇಡೇನು, ಧನ ಕನಕ ಬೇಕೆಂದು ನಾ ಕೇಳೇನು. ನನಗಾಗಿಯೇ ನನ್ನು ನಾ ಬೇಡೇನು, ಧನ ಕನಕ ಬೇಕೆಂದು ನಾ ಕೇಳೇನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ. ಚಂದ ಆಯ್ತು ನೋಡ, ಎಷ್ಟು ಚಂದ ಆಡ್ತಿ ಬಿಡ ನೀನು, ಗೊತ್ತಿಲ್ಲ ಅಂತೀರಿ. ಅಯ್ಯ, ಇದು ಪಿಕ್ಚರ್ ಹಾಡವ. ನಮ್ಮ ಮಂಡಳಿ ಒಳಗೆ ಪಿಕ್ಚರ್ ಹಾಡ ಆಡಂಗಿಲ್ಲವಿ ನಾವು. ಅಯ್ಯಯ್ಯ, ದಿಮಾಕ್ ಕೇಡಿಗಳು ಹಿಂಗೆ ಇರ್ತಾರ ನೋಡ್ರಿ ಮಾಮಿ, ಅದಕ್ಕೆ ಸಿಟ್ಟು ಬರ್ತದ್ರಿ ನನಗೆ. ಅಲ್ಲ, ಇದು ದೇವ್ರ ಹಾಡನೇ ಇಲ್ರಿ. ಆಕೇನು ಹೊಡಿ ಮಗ ಬಿಡಬೇಡ ಈಕಿನ ಅಂತ ಹಾಡ್ಯಾಳೇನ್ರಿ? ಹಾಡ್ದವ್ರಿಗೆ ಒಂದು ಸ್ವಲ್ಪ ಅಪ್ರಿಸಿಯೇಟ್ ಮಾಡ್ಬೇಕ್ರಿ. ಇವತ್ತು ಆಡ್ಲಿಕತ್ತಾಳಕಿ ಪಾಪ, ದೇವ್ರ ಹಾಡನೇ ಆಡ್ಯಾಳ, ಆಕೇನು ಬೇರೆ ದಾಡ್ಯಾಳನು? ನಾರಾಯಣ ನಾರಾಯಣ ಅಂತ ಎಷ್ಟು ಚಂದ ಅಂದ ಆಡ್ಲಿಕತ್ತಾಳ, ತಪ್ಪನದು. ನಿನಗೆ ಎಷ್ಟು ಸಿಟ್ಟು ಬರ್ತದಲ್ಲ ಯಾಕೆ ಆಕಿಗಂದ್ರೆ? ಅಲ್ಲ, ಪಿಕ್ಚರ್ದಾನ ಹಾಡು ಆಡ್ತೀವಿ ನಾವು ಯಾವಾಗಾರ, ಅದಕ್ಕೆ ಹೇಳಿನಿ. ನಿಮ್ಗೆ ಯಾರು ಹಾಡಂತಾರ? ನಾವು ಹಾಡಂಗಿಲ್ಲ ಸರಿ, ನಾವು ಬುಕ್ ನಾನು ಹಾಡಾಡ್ತೀವಿ. ಆದ್ರೆ ಆಕೆ ಗೊತ್ತಿಲ್ಲ ಹಾಡ್ಯಾಳ, ಅದು ದೇವ್ರ ಹಾಡನೇ ಆಡ್ಯಾಳ. ಆಕೆ ಪಿಕ್ಚರ್ ಹಾಡ ಅಂದ್ಗನೆ ಎಂಥದ್ದು ಇಂಥ ಡುಯೆಟ್ ಸಾಂಗ್ ಆಡ್ಯಾಳ. ನೀ ಎಷ್ಟು ಒಳ್ಳೆ ಕೈಗೆಲ್ಲ ಯಾಕೆ ಆಕಿನ ಪರವಾಗಿ ಎಷ್ಟರ ಮಾತಾಡ್ತೀಯಲ್ಲ. ಒಮ್ಮೊಮ್ಮೆ ಎಷ್ಟು ಉರಿತಿರ್ತಿ, ಯಾವಾಗ ಹೆಂಗಿರ್ತಿ ಅಂತ ಹೇಳಕ್ಕೆ ಆಗಲಿ ಬಿಡು. ಅಂದ್ಗಳನ್ನ ನಾನು ವಿರುದ್ಧ ಮಾತಾಡ್ಬೇಕಲ್ಲ, ಏನಾರ ಆಗಲ್ಲಕ್ಕ, ಅದಕ್ಕೆ ಮಾತಾಡ್ತಾರೆ ಹಿಂಗೆ. ನಾವೇನಂದ್ರೂ ಇದಕ್ಕೆ ಅಡ್ಡಾಡ್ ಬರ್ತಾವನಿ.
ನಾ ಯಾಕೆ ಯಾವ್ಯಾಕ್ಯಾರ ಏನ್ರ ಅಂದ್ರೆ ಅಡ್ಡಾಡ್ ಹೋಗ್ಲಿ ನಾ ನ್ಯಾಯದ ಪರವಾಗಿರ್ತೀನಿ ಆ ಹುಡುಗಿ ಚಂದಕ್ಕೆ ಹಾಡ್ಯದ ಆ ಹುಡುಗಿಗೆ ಹಿಂಗಂದ್ರೆ ಅಷ್ಟು ಬಂತು ನನಗೆ ಅದಕ್ಕೆ ಅಂದಿನಿ. ಜಗಳ ತೆಗೆ ಶುರು ಮಾಡಿದ್ರವ ಸುಮ್ಮಿರಿ ಅವ್ವ, ಏನಾಗಂಗಿಲ್ಲ. ಆಡಾಳಿಲ್ಲ ಆಕಿ ಚಂದಾಗ್ಯದ, ಇರ್ಲಿ ಬಿಟ್ಟು ಬಿಡ್ರಿ ಇಲ್ಲಿಗೆ. ಏನ ಹಾವು ಮುಗಿಸಿದ್ದಂಗೆ ನೋಡ್ಬಯ್ಯವ್ವ ವೀಣಾ ಸುಂದ್ರಿ ಅಂತ ಸಂತನ ಜಗಳದ ಬರೀ ಎಲ್ಲಿ ಹೋದ್ರೂ. ಹೌದು ಬಯ್ಯವ್ವ, ಇಬ್ಬರಿಗೆ ಒಂದು ದೂರಾಗಿ ಬರಂಗಿಲ್ಲ ನೋಡಿ, ಯಾವಾಗ ನೋಡಿದ್ರು ಜಗಳತಾನೆ ಇರ್ತಾರೆ ಇಬ್ರು. ಅಲ್ರಿ ಮಮ್ಮಿ ನೀವೇ ನೋಡ್ರಿ, ಚಂದ ಆಡೋದಿಲ್ರಿ ಆ ಹುಡುಗಿ, ಚಂದ ಆಡ ಅನ್ನೋದು ಬಿಟ್ಟು ನಮ್ಮ ಮಂಡಳಿದು ನಾವು ಹಾಡಾಡ್ತೀವಿ, ನಾವು ತಾರತಮ್ಯ ಆಡ್ತೀವಿ, ಅವ್ರಿಗೇನು ಗೊತ್ತಿಲ್ಲ, ಅದು ನಮ್ಗೆ ಬಿಟ್ಟಿದ್ರಿ, ನಾವು ಆಡಮ್ ಆಮೇಲೆ ಆಡಂದಿನಿ ಇಲ್ರಿ ಆಕಿಗೆ. ಅದಕ್ಕೆ ಹಾಡಾಡ ನಾ ಹಾಡಂದಿನಲ್ಲ, ಅದ್ರ ಸಂಬಂಧ ಅಷ್ಟು ದ್ವೇಷದ ಮೇಲೆ ಹೇಳಾಕಿರಿ ಇದು ಪಿಕ್ಚರ್ ಹಾಡ ಅಂತ. ನೀ ಹಾಡಂದಿದ್ದಕ್ಕೆ ನಾ ಯಾಕನ್ಲಿ, ಏನಾರ ಒಂದು ತೆಗಿತ ನೋಡಿದ್ ಒಟ್ಟ. ಇವ ಸುಮ್ಮಿರ್ರಿ ತಾಯಿ, ಮಂದಿ ಇದ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಕಳಿಬಾಡ್ರಿ ಮಂಡಳಿದು. ಪಾಪ ಹುಡುಗಿಯರು ಬೆಂಗಳೂರಿಂದ ಬಂದಾರ, ಅವ್ರಿದ್ರೆ ಹಿಂಗೆ ಜಗಳ ತಕೋತ ಕೂತ್ರ ಇವು ಯಾವ ಭಜನೆ ಮಾಡ್ತಾವ, ಬರೀ ಜಗಳ ತೆಗಿತಾರಂತ ನೀವು ಅನ್ಕೋತಾರ ನೋಡವ್ರು. ಅಯ್ಯೋ ಹಾಗೇನಿಲ್ಲ ಬಿಡಿ ಅಜ್ಜಿ, ಆದರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲಲ್ವಾ, ಅದಕ್ಕೆ ನಾನು ಹಾಡಲ್ಲ ಅಂತ ಹೇಳಿದ್ದು. ನೀ ಯಾಕೆ ಅಷ್ಟಿದು ಮಾಡ್ಕೊತಿ ಬಿಡಾವಿ, ಚಂದ ಆಡಿದೆಯಲ್ಲ, ಸುಮ್ಮ ಅಂತಿರ್ತಾವು, ಅನ್ನು ಚಟ ಇರ್ತದ ಅಂತಾವ, ಕುರ್ದೆಲ್ಲ ತಲೆ ಕೆಡ್ಸ್ಕೊಬಾರ್ದಂಗ. ಸುಂದ್ರಿ ನೀ ಅವು ಇವು ಅಂತ ಮಾತಾಡಿದೆ ನೋಡ, ಮತ್ತೆ ಸೀದಾ ಮಾತಾಡಿ ನೀನು. ಸೀದಾ ಮಾತಾಡ್ಸ್ಕೊಳಂಗ ನೀವಿದ್ರಿ ಅಂದ್ರೆ ಸೀದಾ ಮಾತಾಡ್ತಾರ, ನೀವೇ ಆ ಕಡೆ ಬೇಕು ಆ ಕಡೆ ಹಸಿ ಪಸಿ ಇದ್ರಿ ಅಂದ್ರೆ ಮತ್ತೆ ಹಂಗೆ ಬರ್ತಾವ ಮಾತುಗಳು.